ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇನಪ್ಪ ಇವು ಜಾಡೋಡಿ ಕಡ್ಡಿ ತೋರಿಸ್ತಾವೆ ಅಂತ ಇದ್ದೀರಾ? ಸೊ ನಮ್ಮನೇಲಿ ಯುಗಾದಿಗೆ ಮುಂಚೆ ಒಂದು ದೇವ್ರು ಮಾಡ್ತೀವಿ. ಸೊ ಆ ದೇವ್ರು ಮಾಡೋಕ್ಕೆ ಮುಂಚೆ ಇದೆಲ್ಲ ಮನೆ ಶುಚಿ ಮಾಡಬೇಕು. ಸೊ ಆವಾಗಿನ ಕಾಲದಲ್ಲಿ ಸುಣ್ಣ ಬಣ್ಣ ಎಲ್ಲ ಹೊಡೆದ್ಬಿಟ್ಟು ಅಷ್ಟು ಕಟ್ಟುನಿಟ್ಟಾಗಿ ಪೂಜೆ ಕಾರ್ಯ ಶುರು ಮಾಡೋರು. ಬಟ್ ಈಗ ಮನೆಗಳು ದೊಡ್ಡದಾದವು, ಮನಸ್ಸುಗಳು ಚಿಕ್ಕದಾದವು. ಹಂಗಾಗಿ ರೀಪೇಂಟ್ ಮಾಡ್ಸೋಕ್ಕೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಅಂತೇಳಿ ಇರೋ ಮನೆ ಕ್ಲೀನ್ ಮಾಡಿ ಜಾಡ್ ಹೊಡೆದು ಸಾರಿಸಿ ಗುಡಿಸಿ ಎಲ್ಲ ಮಾಡೋದು. ಸೊ ನಾನು ಬಿಡಿ ಹೂವು ತಂದಿದ್ದೆ ನೆಲಮಂಗಲಕ್ಕೆ ಹೋದಾಗ. ಸೊ ಕಟ್ಟಿದ ಹೂವು 60 ರೂಪಾಯಿ ಮಾರಿತ್ತು. ಬಿಡಿ ಹೂವು ತೊಗೊಂಬಂದರೆ ಹೆಚ್ಚುತ್ತೆ, ತುಂಬ ಒಂದು 5-6 ಮಾರ ಆಗುತ್ತೆ ಅಂಥೇಳಿ ಬಿಡಿ ಹೂವು ತಂದಿದ್ದೆ. ನಮ್ಮ ಮನೆಯವರು ನಮ್ಮತ್ತೆ ಸೇರ್ಕೊಂಡು ಕಟ್ಟಿದ್ರು. ಒಂದು 6-7 ಮಾರು ಜಾಸ್ತಿನೇ ಆಗಿತ್ತು. ಸೊ ಎಲ್ಲ ಪೂಜೆ ದೇವಸ್ಥಾನಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂಥೇಳಿ ಅಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ, ನಮ್ಮ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹಾರ ಕೊಡಬೇಕಿತ್ತು. ಆನಂದಣ್ಣ ಹತ್ರಕ್ಕೆ ಹೋಗಿ ಒಂದು ಹಾರ ತೊಗೊಂಡು ಪೂಜೆ ಸಾಮಾನೆಲ್ಲ ಕಟ್ಟಿಸ್ಕೊಂಡು ಬಂದು ಮನೆ ಶುಚಿ ಕಾರ್ಯ ಶುರು ಹಚ್ಕೊಂಡು. ಯಾಕೆ ಅಂದರೆ ಮಧ್ಯಾಹ್ನ ಜಾಡ್ ಹೊಡ್ತಿದ್ದೆ, ಮಕ್ಕಳು ಮಲಗಬೇಕಿತ್ತು. ಸೊ ಮಲಗಿದ ಮೇಲೆ ಈ ಕೆಲಸ ಮಾಡಬೇಕು, ಇಲ್ಲಾಂದರೆ ತ್ಯಾವಕ್ಕೆ ಅದಕ್ಕೆ ಇದಕ್ಕೆಲ್ಲ ನೆಗಡಿಗಳು ಈಗ ಆಲ್ರೆಡಿ ಅನುಭವಿಸಿದ್ದೀವಿ. ಸೊ ಹಂಗೆ ಆಗಬಾರ್ದು ಅಂತೇಳಿ ಅವ್ರು ಮಲಗೋ ತನಕ ವೆಯ್ಟ್ ಮಾಡಿ ಎಲ್ಲ ನಾನು ನಮ್ಮ ಮನೆಯವರು ಎಲ್ಲ ಶುಚಿ ಕಾರ್ಯ ಮುಂದುವರಿಸಿ ಎಲ್ಲ ತೊಳೆದು ನಮ್ಮನೆ ರಂಗೋಲಿ ಇಟ್ಟರು. ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ. ಸೊ ಯಾಕೆಂದರೆ ಯಾವುದೇ ಪೂಜೆ ಮಾಡಬೇಕಾದ್ರೂ, ಒಂದು ಹಬ್ಬ ಹರಿದಿನ ಮಾಡಬೇಕಾದ್ರೂ ರಂಗೋಲಿ ತುಂಬ ಇಂಪಾರ್ಟೆಂಟು. ಸೊ ಹಾಕ್ಬಿಟ್ಟು ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದರೆ ನಮ್ಮ ಮನೆಯವರು ಯೂಶ್ವಲಾಗಿ ನನಗಿನ್ನ ಮುಂಚೆನೇ ಎದ್ಬಿಟ್ಟು ಎಲ್ಲ ಶುರು ಹಚ್ಕೊಂಡಿರ್ತಾರೆ. ಪೂಜೆ ಸಾಮಾನೆಲ್ಲ ಜೋಡಿಸ್ಕೋತಾಯಿದ್ರು. ನಾನು ಸ್ನಾನ ಮಾಡಿ ರೆಡಿಯಾಗಿ ಬಂದೆ. ಸೊ ಇದಕ್ಕೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಚಿಗಳಿ ತಂಬಿಟ್ಟು ಅಂತ ಹೇಳಿ ಮಾಡ್ತಾರೆ. ಆವಾಗಿನ ಕಾಲದಲ್ಲಿ ಭತ್ತ ಕುಟ್ಟಿ ಫ್ರೆಶ್ ಅಕ್ಕಿನ ತೆಗೆದು ಅದರಲ್ಲಿ ತಂಬಿಟ್ಟು ಕಲಸೋರು. ನಾನು ಕಂಡಂಗೆ ನಮ್ಮ ತಾಯಿ ನಮ್ಮ ಅಜ್ಜಿದಿರಲ್ಲ. ಬಟ್ ಇವಾಗ ಆ ಸ್ಥಿತಿ ಇಲ್ಲ, ಯಾಕೆಂದರೆ ಎಲ್ಲ ರೆಡಿಮೇಡು. ಇದಿಲ್ಲ, ಮಾಡಲೇಬೇಕಲ್ಲ. ಸೊ ಹಂಗಾಗಿ ಮನೇಲಿ ಏನಿರುತ್ತೋ ಅದನ್ನು ಅಕ್ಕಿ ಇಟ್ಟು ಮತ್ತು ಇದು ಚಿಗಳಿ ತಂಬಿಟ್ಟು ಅಂಥೇಳಿ ಇದು ತುಂಬ ಶ್ರೇಷ್ಠ ದೇವರುಗಳಿಗೆ. ಹಂಗಾಗಿ ಇದನ್ನು ಎಡೆ ಕೊಡಲೇಬೇಕಾಗತ್ತೆ ವರ್ಷಕ್ಕೊಂದ್ಸಲಿ. ಸೊ ಕಾಲದಿಂದ ನಡ್ಸ್ಕೊಂಬಂದಿದ್ದಾರೆ, ಅದನ್ನು ನಾವು ನಡೆಸ್ಬೇಕಲ್ಲ. ಯಾಕೆಂದರೆ ಹಿರಿಕರು ಬಿಟ್ಟೋಗಿದ್ದು ನಡೆಸೋದು ನಮ್ಮ ಸಂಪ್ರದಾಯ. ಮುಂದೆ ನಮ್ಮ ಮಕ್ಳಿಗೆ ಬಿಟ್ಟು ಹೋಗ್ಬೇಕಾಗತ್ತೆ ನಾವು. ಸೊ ಎಲ್ಲ ರೆಡಿ ಮಾಡಿಕೊಂಡು ನಾವು ಹೊರಟ್ವಿ. ನಾನು, ನನ್ನ ದೊಡ್ಡ ಮಗಳು, ಚಿಕ್ಕ ಮಗಳು, ನಮ್ಮ ಮನೆಯವರು. ಮಗನ ಕರ್ಕೊಂಡು ಹೋಗಲಿಲ್ಲ, ಯಾಕೆಂದರೆ ತುಂಬ ಸಣ್ಣವನಿದ್ದಾನೆ, ಅದು ಬಿಸಿಲು ಅಂಥೇಳಿ. ಸೊ ಇಲ್ಲಿಂದ ನಾವು ಹೊರಟ್ವಿ. ಮನೆಯಿಂದ ಹೊರಟು ನೋಡಿ, ಇದು ನಮ್ಮ ಕಂಬಾಳು ಕೆರೆ ಎಷ್ಟು ಚೆನ್ನಾಗಿದೆ ನೋಡಿ. ಬೇಸಿಗೆ ಆದರೂ ನೀರಿದೆ. ಶಿವಗಂಗೆ ಬೆಟ್ಟ ಕಾಣಿಸುತ್ತೆ ನೋಡಿ. ಶಿವಗಂಗೆ ಬೆಟ್ಟದ ಮುಂಭಾಗದಲ್ಲೇ ನಮ್ಮ ಊರಿರೋದು. ಭಾಳ ಹೆಮ್ಮೆ ಅನಿಸುತ್ತೆ ನಮಗೆ. ಅದು ನೋಡಿ, ಇಲ್ಲಿ ಅದು ಗಂಟೆ ಹೊಸಳ್ಳಿ ಊರು, ನಾವು ದೇವರು ಮಾಡಬೇಕಾಗಿರೋವಂಥ ಊರು. ಸೊ ಇದು ನಮ್ಮ ಮನೆ ದೇವಿ, ಅಂದರೆ ಲಕ್ಷ್ಮೀ ದೇವಿ, ಅಕ್ಕಮಹಾದೇವಿ, ಹೊಸಳ್ಳಿ ಅಮ್ಮ ಅಂತೇಳಿ ಕರಿತೀವಿ ಸ್ಥಳೀಯವಾಗಿ. ಸೊ ಅಲ್ಲಿ ಬಲಗಡೆಗೆ ತಗೊಂಡ್ರೆ ಇಲ್ಲಿ ನಾವು ಹೋಗ್ಬೇಕಾದಂಥ ಜಾಗ, ದೇವರು ಮಾಡೋವಂಥದ್ದು. ಸೊ ಇಲ್ಲಿ ಭಾಳಷ್ಟು ಮರಗಳಿದ್ದು ಕಾರಣಾಂತರಗಳಿಂದೆಲ್ಲ ಕಡಿದಿದ್ದಾರೆ. ಯಾಕೆಂದರೆ ಪರಿಸ್ಥಿತಿಗಳು ಬೇಕಾಗುತ್ತೆ ಮರಗಳು, ಹಂಗಾಗಿ ಕಡಿದಿದ್ದಾರೆ. ತುಂಬ ನೀಟಾಗಿದೆ ಜಾಗ, ಏನು ತೊಂದರೆ ಇಲ್ಲ. ಇದೇ ನಾವು ಪೂಜೆ ಮಾಡೋವಂಥ ನಾಗದೇವತೆ ಇರೋವಂಥ ಒಳ್ಳೆಯ ಜಾಗ. ಅಂದರೆ ಕಾಲದಿಂದನೂ ಕೆಲವು ಲಿಂಗಾಯತ ಮನೆತನದ, ಅಂದರೆ ಕಂಬಾಳು, ಗಂಟೆ ಹೊಸಳ್ಳಿ ಮತ್ತು ಮೂಗ್ನಳ್ಳಿ, ದೊಳ್ಳೆನಳ್ಳಿ ಈ ಗ್ರಾಮಸ್ಥರಿಗೆ ಅನುಕೂಲ ಇದು. ಪೂಜೆಗೆಲ್ಲ ರೆಡಿ ಮಾಡ್ಕೊತಾವ್ರೆ. ಇದು ನಾನು ಕೇಳಿದ ಪ್ರಕಾರ ಈಗೇನು ನಾಗರು ಮಾಡೋಕ್ಕೆ ನಾವು ಬಂದಿದ್ದೀವೋ ಈ ಜಾಗದಲ್ಲಿ ಒಂದು ಮಠ ಇತ್ತಂತೆ, ಹಳೆ ಮಠ. ಅಂದರೆ ಅದು ಯಾವ ಮಠ ಅಂತ ಇನ್ನೂ ನನಗೂ ಗೊತ್ತಿಲ್ಲ. ಏಕೆಂದರೆ ಸಿದ್ಧಗಂಗಾ ಕಂಬಾಳು ಪುಸ್ತಕದಲ್ಲಿ ಅದೊಂದು ಮಠ ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಮಠ ಇತ್ತು. ಮತ್ತು ಬಾವಿ ಇದೆ, ಬನ್ನಿ ತೋರಿಸ್ತೀನಿ. ಚಿಕ್ಕದಾಗಿ ಒಂದು ಬಾವಿ ಇದೆ. ಇದಕ್ಕೆ ಮಠ ಇತ್ತು ಅನ್ನೋದಕ್ಕೆ, ಅಥವಾ ಹಳೆ ಊರು ಒಂದಿತ್ತು ಇಲ್ಲಿ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಎಷ್ಟು ಚೆನ್ನಾಗಿದ್ದಾವೆ. ತುಂಬ ದೊಡ್ಡದಾಗಿಲ್ಲ, ಒಂದು 5 ಅಡಿ ಇದೆ. ನೀರು ಇನ್ನೂ ಇದೆ ನೋಡಿ, ಕಾಣಿಸ್ತಾ ನೀರಿದೆ. ಮತ್ತು ಇನ್ನೊಂದು ವಿಶೇಷವಾಗಿ ತೋರಿಸ್ತೀನಿ ಬನ್ನಿ ನಿಮಗೆ. ಗಾಣದ ಕಲ್ಲು ಅಂತ ಕರೀತಾರೆ ಇದು. ನೋಡಿ, ಅದೊಂದು ಸಾಕ್ಷಿ. ಇಲ್ಲಿ ಹಳೆ ಯಾವುದೋ ಒಂದು ಕಾಲದಲ್ಲಿ ಮಠ ಇತ್ತು ಅನ್ನೋದಕ್ಕೆ ಇದಕ್ಕಿನ್ನ ಒಳ್ಳೆ ಪುರಾವೆ ಬೇಕಾಗಿಲ್ಲ. ಸೊ ಈಗ ನಾವು ನಾಗರು ಮಾಡ್ತಿರ್ತಕ್ಕಂಥ ಜಾಗ ಒಂದು ಹಳೆ ಊರಾಗಿತ್ತು, ಅಥವಾ ಒಂದು ಒಳ್ಳೆ ಮಠ ಇತ್ತು ಅಂತ ನನ್ನ ಭಾವನೆ.
ಸೊ ನೋಡಿದ್ರಲ್ಲ, ಪೂಜೆ ಶುರು ಮಾಡಿದ್ರು ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡಿ. ಯಾಕೆಂದ್ರೆ ನಮಗಿನ್ನ ಮುಂಚೆ ಬಹಳಷ್ಟು ಜನ ಪೂಜೆ ಮಾಡಿರ್ತಾರೆ. ಇದು ಭಾನುವಾರ, ಮಂಗಳವಾರ, ಶುಕ್ರವಾರ ಈ ಥರ ಪೂಜೆ ಮಾಡಬೇಕಾಗತ್ತೆ. ಸೊ ನಾವು ಆಯ್ಕೊಂಡಿದ್ದು ಮಂಗಳವಾರ ಆಯ್ಕೆ ಮಾಡಿದ ದಿವಸ. ಸೊ ಎಲ್ಲ ಶುಚಿ ಮಾಡಿ ಪೂಜೆ ಶುರು ಮಾಡಬೇಕು. ಸೊ ಇದನ್ನು ಭಾಳ ವರ್ಷಗಳಿಂದ ನಡೆಸ್ಕೊಂಬಂದಿದ್ದಾರೆ ನಮ್ಮ ಮನೆತನಗಳಲ್ಲಿ. ಇದನ್ನು ಒಂದು ಗಂಟೆ ಇಟ್ಟಿದ್ದಾರೆ ನೋಡಿ ಇಲ್ಲಿ. ನಮ್ಮೂರನ್ನ ಶಡಣ ಅಂತೇಳಿ ಅವರು ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಕರಾಗಿದ್ದಾರೆ. ಜನಕ್ಕೆ ಡೆಸ್ಟಿನೇಷನ್ ಗೊತ್ತಾಗಲಿ ಅಂತೇಳಿ ಆ ಗುರುತಿಗೋಸ್ಕರ ಇದು ಒಂದು ಗಂಟೆ ನಿಲ್ಲಿಸಿದ್ದಾರೆ ಅವರ ಸ್ವಂತ ಖರ್ಚಿನಲ್ಲಿ. ಸೊ ಅದೊಂದು ಖುಷಿಯ ವಿಚಾರ. ಅವರು ಭಗವಂತ ಒಳ್ಳೇದು ಮಾಡಲಿ. ಇದು ನಾಗರ ಬಗ್ಗೆ ಇನ್ನೊಂದು ಏನಪ್ಪ ಹೇಳಬೇಕಂದ್ರೆ, ನಾವು ಇವತ್ತು ಏನೋ ಕಾರೋ ಬೈಕೋ ತಗೊಂಡು ಹೊರಟೋಗಿ ಪೂಜೆ ಮಾಡ್ಕೊಂಡ್ಬಿಡ್ತೀವಿ. ಎಷ್ಟು ಸುಲಭ ಬದುಕು. ಬಟ್ ಅವತ್ತಿನ ಕಾಲಕ್ಕೆ ನಮ್ಮ ತಾಯಿ ತಂದೆ, ನಮ್ಮ ಅಜ್ಜಿ ತಾತ ಅವರೆಲ್ಲ ಮಂಕರಿನಲ್ಲಿ ಇವೆಲ್ಲ ಜೋಡಿಸ್ಕೊಂಡು ಎತ್ಕೊಂಡು ಮಕ್ಕಳು ಮರಿನ ಕಟ್ಕೊಂಡು ನಡ್ಕೊಂಡು ಹೋಗಿ 4 ಕಿಲೋಮೀಟ್ರ್ ಪೂಜೆ ಮಾಡಿ ಅದು ಉಪವಾಸ ಇರಬೇಕಿತ್ತು. ಸೊ ಇಲ್ಲಿ ನಾಗರದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಯಾರೊಟ್ಟಿಗೂ ಮಾತಾಡೋ ಆಗಿಲ್ಲ. ಆ ಥರ ನಮ್ಮ ನಾಗರ ಪೂಜೆ ಮಾಡಬೇಕಾಗತ್ತೆ. ಕೆಲವರು ನಾಗರ ಪಂಚಮಿಲಿ ಮಾಡ್ತಾರೆ, ಕೆಲವರು ಯುಗಾದಿ ಹಬ್ಬಕ್ಕೆ ಮಾಡ್ತಾರೆ, ಕೆಲವರು ಗೌರಿ ಹಬ್ಬಕ್ಕೆ ಮಾಡ್ತಾರೆ. ಬಟ್ ನಮ್ಮ ಮನೆತನಗಳಲ್ಲಿ ನಡ್ಸ್ಕೊಂಬಂದಿರೋದು ಯುಗಾದಿಗೆ ಮುಂಚೆ ನಾಗರ ಪೂಜೆ ಮಾಡಬೇಕಾಗತ್ತೆ. ನಾಗರು ಮತ್ತು ವೀರಮಾಸ್ತಮ ಅಂತೇಳಿ ಇದನ್ನು ಕಟ್ನಿಟ್ಟು ಉಪವಾಸ, ನೀರು ಸಹ ಕುಡಿಯೋಂಗಿಲ್ಲ, ಆ ಥರ ಮಾಡಬೇಕಾಗತ್ತೆ. ಏಕೆಂದರೆ ಕಾಲದಿಂದ ನಡ್ಕೊಂಬಂದಿದೆ. ಮತ್ತು ಇದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಮನೆಗೆ ಬಂದ ಸೊಸೆದಿರು ಈ ಪೂಜೆ ಇಟ್ಕೋಬೇಕಾಗತ್ತೆ. ನಮ್ಮ ತಾಯಿ ತೀರೋದ್ಮೇಲೆ 20 ವರ್ಷಗಳ ಕಾಲ ನನ್ನ ಮದುವೆ ಆಗೋವರೆಗೂ ನಮ್ಮ ಮನೇಲಿ ಈ ಕಾರ್ಯ ನಡೆದಿರಲಿಲ್ಲ. 10 ವರ್ಷದಿಂದ ನಮ್ಮ ಮನೆಯವರು ಇದನ್ನು ನಡೆಸ್ಕೊಂಬರ್ತಾಯಿದ್ದಾರೆ. ಮತ್ತು ಇದು ನಾಗರು ತಂದಾಕೊಳ್ಳೋದು ಅಂತ ಹೇಳ್ತಾರೆ. ಯುಗಾದಿಗೆ ಮುಂಚೆ ಈ ಪೂಜೆ ಮಾಡಲಿಲ್ಲ ಅಂದರೆ ತಂದಾಕೊಳ್ಳೋದು ಅಂದರೆ ಮನೇಲಿ ಹೆಣ್ಮಕ್ಳಿಗೆ ತಲೆಯಲ್ಲಿ ಗಾಯ ಆಗೋದು, ಈ ಥರ ತುಂಬ ಕಷ್ಟ ಅದು. ಯಾಕೆಂದರೆ ನಾನು ಕಾಕತಾಳೀಯ ಅಂತ ನೀವು ಅನ್ಬೋದು, ಅದು ನಾವು ಅನುಭವಿಸಿದ್ದೀವಿ. ಯಾಕೆಂದರೆ ನಾಗರು ಮಾಡೋದು ಲೇಟ್ ಆಗಿಬಿಟ್ರೆ ನಮ್ಮ ಅಕ್ಕನಿಗೆ ತಂದಾಕೊಂಬಿಡೋದು, ತಲೆಯಲ್ಲೆಲ್ಲ ಗಾಯ ಆಗಿಬಿಡೋದು. ಸೊ ನಾಗರು ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಅದು ವಾಸಿ ಆಗೋದು ಗಾಯ. ಅಷ್ಟು ಪವರ್ಫುಲ್ಲು ದೇವರುಗಳು ನಮ್ಮ ಕಾಲದಿಂದ ನಡ್ಕೊಂಬಂದಿದ್ದಾರೆ. ಅದನ್ನು ನಡ್ಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಪೂಜೆ ಎಲ್ಲ ಆದಮೇಲೆ ತನಿ ಎರೆಯೋದು ಅಂತ ಹೇಳ್ತೀವಿ. ಕೆಲವ್ರು ಹೇಳ್ತಾರೆ ಹಾಲು ತುಪ್ಪ ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾರೆ ದೇವ್ರುಗಳ್ಗೆ ಹಾಕಿ ಅಂದರೆ. ಬಟ್ ಹಾಲು ತುಪ್ಪ ಅಂತಂದರೆ, ಹಾಲು ಅನ್ನೋದು ಸಮೃದ್ಧಿಯ ಸಂಕೇತ. ಭಗವಂತನಿಗೆ ತುಂಬ ಇಷ್ಟ ನಾಗರಿಗೆ ಅಂಥೇಳಿ ಅದನ್ನು ಎಷ್ಟು ಪ್ರಮಾಣದಲ್ಲಿ ಎರಿಬೇಕು ಅಷ್ಟು ಪ್ರಮಾಣದಲ್ಲಿ ಎರೆದ್ರೆ ಭಾಳ ಒಳ್ಳೆಯದು. ಇದನ್ನು ಆ್ಯಕ್ಚುಲಿ ಹಾಲು ಎರೆಯೋದು ಅನ್ನಲ್ಲ, ತನಿ ಎರೆಯೋದು ಅಂತೇಳಿ ಹೇಳ್ತಾರೆ. ವರ್ಷಕ್ಕೆ 1 ಸಲ ಮಾಡೋದ್ರಿಂದ ಇದು ಅಷ್ಟು ಕಟ್ಟುನಿಟ್ಟಾಗಿ ಮಾಡಬೇಕಾಗತ್ತೆ. ಮಾಡಿಬಿಟ್ಟು ಈ ಥರ 3 ಎಳೆದು 3 ಸುತ್ತು ಅಂದರೆ 9 ಎಳೆ ನಾವು ಸುತ್ತ ಹಾಕ್ತೀವಿ. ಏನಕ್ಕಪ್ಪ ಅಂದರೆ, ವರ್ಷಕ್ಕೊಂದು ಸಲ ನಾವು ಪೂಜೆ ಕೊಡ್ತೀವಿ. ವರ್ಷ ಪೂರ್ತಿ ನೀನು ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮನ್ನು, ನಮ್ಮ ಮನೆತನನ, ನಮ್ಮ ಮಕ್ಕಳನ್ನ ಕಾಪಾಡಬೇಕು ಅಂಥೇಳಿ. ಮತ್ತು ಒಂದು ವರ್ಷ ಪೂಜೆ ಸಹಿಸ್ಕೊಂಡಿರು, ನಾವು ಮಾಡಿರೋ ಪೂಜೆ ಇಟ್ಕೊಂಡಿರಬೇಕು ಅಂತೇಳಿ ಅದರ ಸಂಕೇತವಾಗಿ ಈ 3 ಎಳೆ ದಾರವನ್ನು ಬಿಡ್ತೀವಿ. ಅದನ್ನು ಕೆಲವರು ಅಪಹಾಸ್ಯ ಮಾಡ್ತಾರೆ. ಅಪಹಾಸ್ಯ ಮಾಡೋದು ದೊಡ್ಡದಲ್ಲ, ಇದನ್ನು ಅನುಭವಿಸೋದಿದೆಯಲ್ಲ ಭಾಳ ಕಷ್ಟ ಅದು. ಸೊ ನಮ್ಮ ಮನೆತನಗಳು ಇವೆಲ್ಲ ಅನುಭವಿಸಿದ್ದಾವೆ. ಯಾಕೆಂದರೆ ನಾನು ಕಣ್ಣನ್ನು ನೋಡಿದ್ದೀನಿ, ಹೇಳಿದ್ನಲ್ಲ. ಸೊ ಹಂಗಾಗಿ ನಾಗರು ಅಷ್ಟು ಕಟ್ಟುನಿಟ್ಟು, ಯಾರೊಟ್ಟಿಗೂ ಮಾತಾಡೋಗಿಲ್ಲ, ಆ ಥರ ಬಂದು ಪೂಜೆ ಮಾಡಬೇಕು. ಸೊ ನಮ್ಮ ಹಳಬ್ರು ಲೆಕ್ಕ ಹಾಕ್ಕೊಂಡ್ರೆ ಅಲ್ಲಿಂದ ನಡ್ಕೊಂಬಂದು ಇಷ್ಟು ದೂರ ಪೂಜೆ ಮಾಡೋರಲ್ಲ, ಹೆಂಗೆ ಸಾಧ್ಯ ಇದು? ಇವತ್ತೆಲ್ಲ ಕೈಯಲ್ಲಿದೆ, ಆದರೂ ಕಷ್ಟ ನಮಗೆ. ಸೊ ನಾಗರು ಮುಗಿಸ್ಕೊಂಡು ಮತ್ತೆ ನಾವು ಬಂದಿದ್ದು ವೀರಮಾಸ್ತಮ ಅಂತೇಳಿ. ಇದು ಇವಾಗ ಊರ ಪಕ್ಕದಲ್ಲೇ ಕಾಣಿಸುತ್ತೆ, ಸ್ವಲ್ಪ ನೀಲಗಿರಿ ತೋಟ ಅದು ಇದೆ. ಯಾಕೆಂದರೆ ಎರಡೂ ದೇವ್ರು ಮಾಡೋದು ರೈತರ ಭೂಮಿನಲ್ಲಿ, ಯಾವುದೇ ದೇವಸ್ಥಾನ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇವರು ರೈತರುಗಳು ಕಾಲದಿಂದನೂ ನಮ್ಮ ಮನೆತನಗಳಿಗೆ ಪೂಜೆ ಮಾಡೋರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ದೊಡ್ಡ ಧನ್ಯವಾದ. ಇದು ಹೀಗೆ ಉಳಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಶರಣವ್ರು ಮತ್ತು ಇಲ್ಲೂ ಒಂದು ಡೆಸ್ಟಿನೇಷನ್ಗೋಸ್ಕರ ಹಾಕಿದ್ದಾರೆ. ಇಲ್ಲೂ ಶುಚಿ ಕಾರ್ಯ ಮತ್ತು ಎಲ್ಲ ಹಳೆಯದೆಲ್ಲ ತೆಗೆದು, ಏಕೆಂದರೆ ವಾರಾನ್ಗಟ್ಟಲೆ ಆಗಿರುತ್ತೆ ಪೂಜೆ ಮಾಡಿ, ಶುಚಿ ಮಾಡಿ, ಪ್ರೋಕ್ಷಣೆ ಮಾಡಿ, ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇಟ್ಬಿಟ್ಟು ಬಾಳೆಲೆ ಹಾಕ್ಬಿಟ್ಟು ಇಲ್ಲೂ ಚಿಗ್ಲಿ ತಂಬಿಟ್ಟು ನೋಡಿ 3 ದೇವತೆಗಳ ಪಾದಗಳಿದೆ. ಅಂದರೆ ಇಲ್ಲಿ ಈ ಗಂಟೆ ಹೊಸಳಿನಲ್ಲಿ 2 ವೀರಮಾಸ್ತಮ ಇದೆ. ಒಂದು ವೆಜ್ಜು, ಇನ್ನೊಂದು ನಾನ್ ವೆಜ್ಜು. ನೀವು ಅಂದ್ಕೊಬೋದು ದೇವರಲ್ಲೂ ವೆಜ್ಜು ನಾನ್ ವೆಜ್ ಇದೆ ಅಂಥೇಳಿ. ನಾವು ಏನು ಆರಾಧನೆ ಮಾಡ್ತೀವೋ, ಏನು ನಡ್ಕೊಂಬಂದಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಚಿಗ್ಲಿ ತಂಬಿಟ್ಟು ಮಾಡಿ ಪೂಜೆ ಸಲ್ಲಿಸೋದು ಕಾರ್ಯ ಅವತ್ತಿಂದ ನಡ್ಕೊಂಬಂದಿದೆ. ನಾವು ಅದಕ್ಕೋಸ್ಕರನೇ ನಾವು ನಡ್ಸ್ಕೊಂಡು ಹೋಗ್ತಾಯಿದ್ವಿ. ಮತ್ತು ವಿಶೇಷ ಏನಪ್ಪ ಅಂದರೆ,
ಈ ಗೆಜ್ಜುಬತ್ತಿ ಅಂತಾರೆ, ಇದು ಹಾರಕ್ಕಿಂತ ಹೂವಕ್ಕಿಂತ ಶ್ರೇಷ್ಠ ಅಂತೆ. ಸೊ ಹಂಗಾಗಿ ಇದು ಎಲ್ಲ ದೇವರುಗಳಲ್ಲೂ ಬಳಸಬೇಕಾಗಿ ಬಂದಿದೆ ಅನಿವಾರ್ಯತೆ. ಅದಾದಮೇಲೆ ನಾಗರಿಗೆ ತನಿ ಎರೆದಂಗೆ ಇದಕ್ಕೂ ತನಿ ಎರಿಬೇಕು. ಸೊ ತನಿ ಎರೆದ್ವಿ. ಮತ್ತು ನಾಗರಿಗೆ ಬರೀ ಚೆಗ್ಲಿ ತಂಬಿಟ್ಟು ಪೂಜೆ ಅಷ್ಟೇ ಮಾಡ್ತೀವಿ. ಬಟ್ ವೀರಮಾಸ್ತಮ್ಮಂಗೆ ಹಂಗಲ್ಲ, ಪೂಜೆ ಕೊಟ್ಟು ಅಲ್ಲಿನ ಮಣ್ಣು ಇರುತ್ತೆ ಅದನ್ನು ಮಕ್ಕಳಿಗೆ ನಮಗೆಲ್ಲ ಹಚ್ಕೊಂಡ್ರೆ ಚರ್ಮ ವ್ಯಾಧಿ ನಿವಾರಣೆ ಆಗುತ್ತೆ ಅಂತೇಳಿ ಪ್ರತೀತಿ ಇದೆ. ಸೊ ಹಂಗಾಗಿ ಹಚ್ಕೋತೀವಿ. ಮತ್ತು ವೀರಮಾಸ್ತಮ್ಮಂಗೆ ಒಂದು ಸೀರೆ, ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಪೂಜೆ ಮಾಡೋ ಸಂಪ್ರದಾಯ ಸೊ ಪ್ರತಿ ವರ್ಷ ನಡೆಸ್ಕೊಂಬಂದಿದ್ದಾರೆ, ನಾವು ನಡೆಸಲೇಬೇಕು. ಸೊ ಅದಾದಮೇಲೆ ಮತ್ತು ಇಲ್ಲೂ ಅಷ್ಟೇ ಏನು ಸೂತ್ರ ಅಂತ ಹೇಳ್ತೀವಿ, 3 ಎಳೆ, 9 ಎಳೆ, 5 ಎಳೆ, ಕೆಲವರು ಅವರವರ ಇಷ್ಟಕ್ಕೆ ತಕ್ಕಂತೆ ಹಾಕ್ತಾರೆ. ಸೊ ನಾವು 3 ಎಳೆ ಹಾಕಿದ್ವಿ, ಅಂದರೆ 9 ಸುತ್ತು. ನೋಡಿ, ಇದು ದೇವಸ್ಥಾನ ಆವಾಗಲೇ ತೋರಿಸಿದ್ನಲ್ಲ, ಎಲ್ಲ ಕಳೆದ ವಿಡಿಯೋದಲ್ಲಿ ಹಾಕಿದೆ. ಹೊಸಳ್ಳಿಯಮ್ಮ ಅಂತೇಳಿ ಲಿಂಗ ಸ್ವರೂಪವಾದ ದೇವಿ, ಇದು ತುಂಬ ಪವರ್ಫುಲ್ಲು. ಅದನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ನಾವು. ಅಲ್ಲಿ ನಾಗರು ವೀರಮಾಸ್ತಮ್ಮನ ಮುಗಿಸ್ಕೊಬಂದು, ಸೊ ಇಲ್ಲಿ ನಮ್ಮ ಹೊಲದಲ್ಲಿ ಕಾಲದಿಂದ ನಡ್ಸ್ಕೊಂಬಂದಿರ್ತಾರೆ, ಅದು ಬಾಕಿ ಇದೆ. ಈಗ ಅದು ಮಾಡಿಬಿಡೋಣ ಬನ್ನಿ. ಮನೆಗೆ ಬಂದು ಮಕ್ಕಳು ಮರಿನೆಲ್ಲ ಮನೇಲಿ ಬಿಟ್ಬಿಟ್ಟು ಹೊಟ್ಟೆಸ್ಕೊಂಡಿರ್ತವೆ ಅಂಥೇಳಿ ಸೊ ನಾನು ನಮ್ಮ ಮನೆಯವರು ನಮ್ಮದೇ ಜಮೀನಿನಲ್ಲಿ ಇಲ್ಲೂ ಒಂದು ನಾಗರಕಲ್ಲು ಪ್ರತಿಷ್ಠಾಪನೆ ಆಗಿದೆ. ತುಂಬ ತಲಾಂತರಗಳಿಂದ ಮಾಡ್ಕೊಂಬಂದಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಮುಗಿಸ್ಕೊಂಬಂದಮೇಲೆ ಇಲ್ಲೂ ಕಂಟಿನ್ಯೂ ಮಾಡಬೇಕು ನಮ್ಮ ದೇವ್ರನ್ನ. ಸೊ ಇದು ತುಂಬ ಕಟ್ನಿಟ್ಟು ದೇವರು, ಹಂಗಾಗಿ ವರ್ಷಕ್ಕೊಂದು ಸಲ ಮಾಡಿಬಿಟ್ಟು ಇದನ್ನು ಕೈ ಬಿಡ್ತೀವಿ ನಾವು. ಸೊ ಇದಕ್ಕೆ ಪ್ರತ್ಯೇಕವಾಗಿ ತಾಳಿ ಅಂತ ಮಾಡಿದ್ದಾರೆ. ಒಂದು 3 ತಾಳಿ ಇದೆ, ಚಿನ್ನದ್ದು, ಬೆಳ್ಳಿದು. ಸೊ ಇದನ್ನು ಪ್ರತಿ ವರ್ಷ ಈ ಕಲ್ಲಿಗೆ, ನಾಗರ ಕಲ್ಲಿಗೆ ಧರಿಸ್ಬಿಟ್ಟು ಅದನ್ನು ಮನೇಲಿರೋ ಮಕ್ಕಳಿಗೆ ಇದನ್ನು ಹಾಕ್ತೀವಿ. ಯಾಕೆ ಅಂದರೆ ಆರೋಗ್ಯ ಭಾಗ್ಯ ಕೊಡಲಿ, ವಿದ್ಯೆ ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ ಮಕ್ಕಳಿಗೆ ಅಂತೇಳಿ. ಆವಾಗಿನ ಕಾಲದಲ್ಲಿ ಮಕ್ಕಂದಿರೋ ನಾವು ಎಲ್ಲ ಹಾಕ್ಕೊಳ್ಳಿವೋ, ಈಗ ಸಣ್ಣ ಮಕ್ಕಳಿರೋದ್ರಿಂದ ನಮ್ಮ ಮಕ್ಕಳಿಗೆ ಹಾಕ್ತೀವಿ. ಯಾಕಮ್ಮ ಅಂದರೆ ನಮ್ಮನ್ನು ಕಾಯಬೇಕು ಭಗವಂತ ಅಂತೇಳಿ. ಸೊ ಇದಾದಮೇಲೆ ನಮ್ಮ ಮನೆ ಮುಂದೆನೇ ಅತ್ತಿ ಮರ ಇದೆ. ಅತ್ತಿ ಮರದ ಕೆಳಗಡೆ ಒಂದು ವಿಶೇಷವಾದ ನಾಗರ ಕಲ್ಲಿದೆ, 5 ಎಳೆದು. ಇದನ್ನು ಆವಾಗಿನ ಕಾಲಕ್ಕೆ ಕಪ್ಪಣ್ಣ ದೇವರು ಅಂತ ಇದ್ದರು, ಸ್ಕೂಲ್ ಟೀಚರು. ಅವರು ನಮ್ಮ ತಂದೆ ಪ್ರೇರೇಪಣೆಗೊಂಡು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಮರ ಎಷ್ಟು ದೊಡ್ಡದಾಗಿದೆ. ಅತ್ತಿ ಮರದ ಕೆಳಗಡೆ ಔದುಂಬರ ವೃಕ್ಷ ಅಂತ ಅದ್ರ ಕೆಳಗಡೆ ಇದು ಪ್ರತಿಷ್ಠಾಪನೆ ಮಾಡೋದು. ಇಲ್ಲೂ ಅಷ್ಟೇ, ವರ್ಷಕ್ಕೊಂದೇ ಸರಿ ನಾವು ಪೂಜೆ ಮಾಡೋದು. ಮನೆ ಪಕ್ಕದಲ್ಲಿದೆ ಅಂತೇಳಿ ಪದೇ ಪದೇ ಕೈ ಇಡೋ ಆಗಿಲ್ಲ, ಪೂಜೆ ಮಾಡೋ ಆಗಿಲ್ಲ, ಆ ಥರ ನಡ್ಸ್ಕೊಂಬಂದಿದ್ದಾರೆ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ನಾನು ಬುದ್ಧಿ ಕಂಡಂಗೆ ನಮ್ಮ ತಂದೆಯವರು ಬಿಲ್ಪತ್ರ ವೃಕ್ಷದ ಕೆಳಗಡೆ ಇದೊಂದು ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿಸಿದ್ರು. ಸೊ ಅದು ಭಾಳ ಚೆನ್ನಾಗಿದೆ, ಅಲ್ಲೂ ಪೂಜೆ ಮುಗಿಸಿದ್ವಿ. ಸೊ ನಮ್ಮ ನಾಗರ ಪೂಜೆ, ವೀರಮಾಸ್ತಮ್ಮನ ಪೂಜೆಯ ಬ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿರಿ. ಧನ್ಯವಾದ. ಶರಣು ಶರಣಯ್ಯ.